ನಮಸ್ಕಾರ ಎಲ್ರಿಗೂ. ಶ್ರಾವಣದ ಸವಿರುಚಿ ಹಬ್ಬದ ಅಡುಗೆ ಸೀರೀಸ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಆಲ್ರೆಡಿ ಟೈಟಲಲ್ಲಿ ನೋಡಿದ್ದೀರಾ. ಇವತ್ತು ಚಕ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ನಾನಿಲ್ಲಿ 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವುದೇ ಒಂದು ಅಳತೆ ತೊಗೊಳ್ಳಿ, ಅದರಲ್ಲಿ 4 ಭಾಗ ಅಕ್ಕಿ ಹಾಕ್ಕೋಬೇಕಾಗತ್ತೆ. ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಅಕ್ಕಿ ಅಂದರೆ ಅದನ್ನು ನೀವು ಒನ್ ಡೇ ಮುಂಚೆನೇ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ಎತ್ತಿಟ್ಕೋಬೇಕು, ಚಕ್ಲಿ ಮಾಡೋದಾದರೆ ಮಾತ್ರ. ಇಲ್ಲ ಇನ್ಸ್ಟೆಂಟ್ ಮಾಡ್ತೀನಿ ಅಂದರೆ ಅಕ್ಕಿ ಹಿಟ್ಟಿರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಉದ್ದಿನಬೇಳೆನ ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ಇದ್ರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಉರಿವಾಗೂ ಅಷ್ಟೇ, ಆಮೇಲೆ ಚಕ್ಲಿ ಮಾಡಿದಾಗೂ ಅಷ್ಟೇ ಘಮ ಘಮ ಅಂತ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಕ್ಕಿ ಮತ್ತು ಉದ್ದಿನಬೇಳೆ ರೆಡಿ ಇದೆ. ಅದಕ್ಕೆ 1 ಕಪ್ಪಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನ್ಕಾಯಿ, ಅಂದರೆ ಬ್ಯಾಡಿಗೆ ಹಾಕಬೇಡಿ, ಏಕೆಂದರೆ ತುಂಬ ಕೆಂಪಾಗಿಬಿಡುತ್ತೆ, ಎಣ್ಣೆ ಎಲ್ಲ ಕೆಂಪಗಾಗುತ್ತೆ. ಅದಕ್ಕೋಸ್ಕರ ನೀವು ಬೇಕಂದರೆ ಮುಂಚೆನೇ ಖಾರಕ್ಕೆ ಎಷ್ಟು ನಿಮ್ಗೆ ಅಂದಾಜು ಗೊತ್ತಿರುತ್ತೋ ಅಷ್ಟನ್ನೇ ಮೆಣಸಿನ್ಕಾಯಿ ಸೇರಿಸ್ಬಿಟ್ಟು ಫ್ಲೋರ್ ಮಿಲ್ಗೆ ಕೊಟ್ಟು ಮಿಲ್ ಮಾಡಿಸ್ಕೋಬೋದು. ಇವಾಗ ಹಿಟ್ಟು ಕೂಡ ರೆಡಿ ಇದೆ. ನಾನು ಎಲ್ಲದೂ ಮಾಡ್ತಾಯಿಲ್ಲ. ಅದರಲ್ಲಿ 1 ಕಪ್ಪು ಮೆಷರಿಂಗ್ ಕಪ್ ಇರುತ್ತಲ್ಲ, ಅದರಲ್ಲಿ 1 ಕಪ್ ಅಷ್ಟೇ ನಿಮಗೆ ಮಾಡಿ ತೋರಿಸೋದಕ್ಕೋಸ್ಕರ 1 ಕಪ್ ಅಳತೆಲಿ ಚಕ್ಲಿ ಹಿಟ್ಟು ತೊಗೊಂಡು ಇಲ್ಲಿ ಜರಡಿ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ಒಂದು ಹಿಟ್ಟುಗಳನ್ನ ಮಿಲ್ ಮಾಡಿಸಿದ್ರೆ ಅದನ್ನು ಜರಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಫಸ್ಟು ನಾನು ಎಣ್ಣೆ ಕಾಯೋದಕ್ಕೆ ಇಡ್ತೀನಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಹಿಟ್ಟಿಗೆ ಉಳಿದಿದ್ದು ಏನೇನು ಪದಾರ್ಥಗಳು ಹಾಕಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಅದೇ ಸೈಡಲ್ಲಿ ಬಿಸಿ ನೀರು ಕೂಡ ನಾನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಏನಕ್ಕೆ ಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಖಾರ ಸ್ವಲ್ಪ ಹೆಚ್ಚಿಗೆ ತಿನ್ನೋರಾದರೆ ಇನ್ನೊಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೋಬೋದು. ಹಾಗೆ 2 ಚಮಚ ಬಿಳಿ ಎಳ್ಳು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಗಸಗಸೆ, ಹಾಗೆ 1 ಸ್ಪೂನು ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನಿಲ್ಲಿ ಒಂದು ಅರ್ಧ ಸ್ಪೂನು ಸೇರಿಸಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಎಣ್ಣೆ ಬಿಸಿಗಿಟ್ಟಿದ್ವಲ್ಲ ಆ ಎಣ್ಣೆನ ನಾನು ಇಲ್ಲಿ 1 ಸೌಟಷ್ಟು ಎಣ್ಣೆ, ಬಿಸಿ ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಎಣ್ಣೆ ಹಾಕಿದ್ಮೇಲೆ ಅದೇ ಸೌಟಲ್ಲಿ ಕೈ ಆಡಬೇಕಾಗತ್ತೆ, ಯಾಕಂದರೆ ತುಂಬ ಬಿಸಿ ಇರುತ್ತೆ, ಕೈ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ತಣ್ಣಗಾಗತ್ತಲ್ಲ, ಆವಾಗ ಚೆನ್ನಾಗಿ ಕೈಯಲ್ಲಿ ಎಲ್ಲ ಕಡೆ ಎಣ್ಣೆ ಸೇರೋ ಹಂಗೆ ಮಿಕ್ಸ್ ಮಾಡಬೇಕು. ನೋಡಿ, ಈ ಹದ ಇರಬೇಕು, ಅಂದರೆ ಹಿಡಿದ್ರೆ ಅದು ಉಂಡೆ ಥರ ಆಗಬೇಕು. ಇದಕ್ಕೆ ನಾನಿವಾಗ ಬಿಸಿನೀರು, ನೀವು ಚಕ್ಲಿ ಮಾಡುವಾಗ ಬಿಸಿ ನೀರು ಹಾಕ್ಕೊಂಡು ಮಾಡಿ, ಯಾವುದೇ ಕಾರಣಕ್ಕೂ ಅದು ಅಂದರೆ ಅಲ್ಲಲ್ಲೇ ಕಟ್ಟಾಗುತ್ತಲ್ವ ಒತ್ತುವಾಗ, ಆ ಥರ ಆಗಲ್ಲ. ಬಿಸಿ ನೀರಲ್ಲೇ ಕಲಿಸ್ಕೋಬೇಕಾಗತ್ತೆ. ಕಲಿಸಿದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಚೆನ್ನಾಗಿ ನಾದಬೇಕು. ಚಕ್ಲಿ ಹಿಟ್ಟನ್ನ ನೀವು ಎಷ್ಟು ನಾದುತ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಹೀಗೆ ಗೌರಿ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಅಡುಗೆಗಳು ಬೇಕೋ ಎಲ್ಲ ಅಡುಗೆಗಳನ್ನೂ ನಾನಿಲ್ಲಿ ಮಾಡಿ ತೋರಿಸ್ತೀನಿ. ದಯವಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸಾಕ್ಟ್ ಮೆಷರ್ಮೆಂಟ್ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಮಾಡ್ಕೊಳ್ಳಿ. ಇವಾಗ ಚಕ್ಲಿ ಒರಳಿಗೆ ಆ ಹಿಟ್ಟು ಕಲಸಿದ್ದೀವಲ್ಲ ಅದನ್ನು ಸೇರಿಸಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಚಕ್ಲಿ ಒತ್ಕೋಬೋದು. ಚಿಕ್ಕದು ಮೀಡಿಯಮ್ ಆಗಬೇಕಂದ್ರೂ ಮೀಡಿಯಮ್ ಆಗಿ ಮಾಡ್ಬೋದು. ಕೆಲವರು ದೇವರಿಗೆ ನೈವೇದ್ಯಕ್ಕೆ ತಟ್ಟೆಯಲ್ಲಿಡೋದಕ್ಕೆ ಅಂತ ತುಂಬ ದೊಡ್ಡದಾಗಿ ಮಾಡ್ತಾರೆ. ಅದು ಆ ಥರ ಕೂಡ ಬೇಕಾದರೂ ಮಾಡ್ಕೋಬೋದು. ಈ ಒಂದು ಚಕ್ಲಿ ಒರಳಿದೆಯಲ್ಲ, ಇದ್ರದ್ದು ಒಂದು ಡಿಸಡ್ವಾಂಟೇಜ್ ಏನಂತ ಅಂದರೆ ಅದರದ್ದು ಬಿಲ್ಲೆ, ಚಕ್ಲಿ ಒತ್ತುತ್ತೀವಲ್ಲ ಬಿಲ್ಲೆ, ಅದು ಹೋಲು ತುಂಬ ಚಿಕ್ಕದಿರುತ್ತೆ. ಮರದ್ದೆಲ್ಲ ಮುಂಚೆ ಮರದ್ದೆಲ್ಲ ಬರೋದು ಚಕ್ಲಿ ಒರಳು, ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಬರೋದು. ಚಕ್ಲಿ ಅಂದರೆ ದಪ್ಪಕ್ಕೆ ಒಂಥರ ನೋಡೋಕ್ಕೆ ಒಂದು ಖುಷಿ ಅನಿಸೋದು. ನನ್ನ ಹತ್ರ ಅದಿರಲಿಲ್ಲ. ಯಾವುದಿದೆಯೋ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಕ್ರಿಸ್ಪಾಗಿ ಕೂಡ ಇದೆ. ನೀವು ಟ್ರೈ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಥರನೇ ಈ ವಿಡಿಯೋದಲ್ಲೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕರ್ಜಿಕಾಯಿ, ಕೋಡ್ಬಳೆ ಮತ್ತು ಮೋದಕ ಎಲ್ಲ ವಿಡಿಯೋನು ನಾನು ಮತ್ತೆ ಈ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ.
ಅಂದರೆ ಹಬ್ಬಗಳು ಆಗೋ ತನಕ ನಾನು ಹಾಕ್ತೀನಿ. ಏಕೆಂದರೆ ನಿಮಗೆ ಕೆಲವ್ರಿಗೆ ಸರ್ಚ್ ಮಾಡೋದಕ್ಕೆ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ದಯವಿಟ್ಟು ನೋಡಿ ನಾನು ಎಲ್ಲ ಅಡುಗೆಗಳು ನೀವು ಒಂದ್ಸಲ ಟ್ರೈ ಮಾಡಿ, ನೀವು ಕಮೆಂಟ್ ಮಾಡಿ ನೀವು ಹೇಗೆ ಬಂತು ಅಂತ. ನಿಜವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರಾ, ಮನೇಲಿ ಕೂಡ ತುಂಬ ಖುಷಿ ಪಡ್ತಾರೆ. ನಾನಿಲ್ಲಿ ಏನಕ್ಕೆ ನಿಮಗೆ ಸ್ವಲ್ಪನೇ ಮಾಡಿ ತೋರಿಸ್ತೀನಿ ಅಂದರೆ, ನೀವು ಅಷ್ಟೇ ಮಾಡಿ, ಅಟ್ಲೀಸ್ಟ್ ನೀವು ನಾನು ಮಾಡಿರೋದು ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರನಾದ್ರು ಚಿಕ್ಕ ಕಪ್ಪಲ್ಲಿ ಹಾಕಿ ಮಾಡಿ, ಟೇಸ್ಟ್ ಇಷ್ಟ ಆದರೆ ಖಂಡಿತ ನೀವು ಮತ್ತೆ ಮಾಡ್ತೀರಾ ಈ ಅಡುಗೆಗಳನ್ನ ನನ್ನ ವಿಡಿಯೋ ನೋಡಿಕೊಂಡು. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾನು ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು ಅಥವಾ ನಾನು ಶಾಪಿಂಗ್ ಮಾಡೋದಾಗಿರ್ಬೋದು, ಬೇರೆ ರೀತಿ ನನಗೇನು ಗೊತ್ತೋ ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಹೆಸ್ರನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ಹೆಸರು ಗೊತ್ತಿದ್ದರೆ ನನಗೆ ಸಜೆಸ್ಟ್ ಮಾಡಿ. ಆ ಹೆಸರು ನನಗಿಷ್ಟ ಆದರೆ ನನ್ನ ಕಡೆಯಿಂದ ನಿಮಗೊಂದು ರಿಟರ್ನ್ ಗಿಫ್ಟ್ ಇರುತ್ತೆ. ಸೊ ಪ್ಲೀಸ್ ಯಾವುದಾದ್ರೂ ಇದ್ದರೆ ಸಜೆಸ್ಟ್ ಮಾಡಿ. ಶಾರ್ಟ್ ಆಗಿರಬೇಕಷ್ಟೆ, ಯಾಕೆಂದರೆ ನನ್ನ ಚಾನಲ್ ಹೆಸರು ತುಂಬ ಲೆಂತಿ ಆಗೋಯ್ತು ಅಂತ, ಅಂದರೆ ಸರ್ಚ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಅಂತ, ಅದಕ್ಕೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.